ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅನ್ನ ಗೈಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು ಎಲ್ಲ ಸ್ಟೂಡೆಂಟ್ಸ್ಗೆ ಅಪ್ಲೈ ಆಗುತ್ತೆ. ನೀವೇನಾದರೂ ಈ ವರ್ಷ ಅಡ್ಮಿಷನ್ ತೊಗೊಂಡ್ಬಿಟ್ಟು ಕಾಲೇಜ್ಗೆ ಹೋಗ್ತಾ ಇದ್ದೀರಾ ಅಂತಂದರೆ ಎಲ್ರಿಗೂ ಅಪ್ಲೈ ಆಗುತ್ತೆ. ಇದು ಬಂದುಬಿಟ್ಟು ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ ಅಂತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದ್ರ ಹೆಸರು ಜಿಂದಾಲ್ ಸ್ಕಾಲರ್ಶಿಪ್, ಜಿಂದಾಲ್ ಸ್ಕಾಲರ್ಶಿಪ್ ಅಂತ ಗೊತ್ತಿರುತ್ತೆ. ಓಕೆ, ಅದೇ ಈ ಸ್ಕಾಲರ್ಶಿಪ್. ಓಕೆ, ನೀವೇನು ಮಾಡಬೇಕಂತಂದರೆ ನಾನು ವೀಡಿಯೋನ ನೋಡಿಬಿಟ್ಟು ನಾನು ಯಾವ ರೀತಿ ಹೇಳಿದ್ದೀನಿ, ಯಾವ ರೀತಿ ಅಪ್ಲೈ ಮಾಡಿದ್ದೀನಿ, ಯಾವ ರೀತಿ ಅಪ್ಲೈ ಮಾಡಬೇಕು ಕೂಡ ಅನ್ನೋದನ್ನ ಕ್ಲಿಯರಾಗಿ ಹೇಳಿರ್ತೀನಿ. ಸೊ ನೀವು ಆ ರೀತಿ ಏನು ಮಾಡಬೇಕು, ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ್ಮೇಲೆ ಏನಂತಂದರೆ 100% ನಿಮಗೆ ಅಮೌಂಟ್ನ ಪ್ರತಿ ತಿಂಗಳು ಬರುತ್ತೆ. ಇದು ಪ್ರತಿ ತಿಂಗಳು ಸ್ಕಾಲರ್ಶಿಪ್. ಓಕೆ, ಪ್ರತಿ ತಿಂಗಳು ಎಷ್ಟು ಬರುತ್ತೆ ನಿಮಗೆ ಅಂತಂದರೆ 2,000ದಿಂದ 3,200ವರೆಗೂ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಮತ್ತು ಎಲ್ಲನೂ ಆನ್ಲೈನ್ ಪ್ರೊಸೆಸ್ ಇರುತ್ತೆ. ನೀವು ಆಫ್ಲೈನ್ ಯಾವುದೇ ಆಫೀಸ್ಗೆ ಹೋಗೋ ಅವಶ್ಯಕತೆ ಇರಲ್ಲ. ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಕೂಡ ಸಿಂಪಲ್ ಇರುತ್ತೆ. ಆಧಾರ್ ಕಾರ್ಡು, ಮಾಸ್ ಕಾರ್ಡ್ ಇಷ್ಟೇ. ಓಕೆ, ಎಲ್ಲ ಪ್ರೊಸೆಸ್ಸು ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸ್ಟೂಡೆಂಟ್ಸ್ ಎಲ್ಲ ಸ್ಕಿಪ್ ಮಾಡ್ತಾರೆ. 10 ಸೆಕೆಂಡ್ 15 ಸೆಕೆಂಡ್ ಹಿಂಗೆ ಮುಂದೆ ಓಡಿಸಿದಾಗ ಏನಾಗುತ್ತೆ, ನಾನು ಯಾವುದೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ನ ಹೇಳಿರ್ತೀನಿ, ಏನೋ ಇನ್ಕಮ್ ಲಿಮಿಟ್ ಏನೋ, ಅವ್ರು ಅದನ್ನೇ ಮಿಸ್ ಮಾಡಿರ್ತಾರೆ. ಓಕೆನಾ? ಇದೇನಂದರೆ ಯಾವ ರೀತಿ ನೀವು ಅಪ್ಲೈ ಮಾಡಬೇಕು ಸ್ಕಾಲರ್ಶಿಪ್ಪು, ನಿಮ್ಮ ಡಾಕ್ಯುಮೆಂಟ್ಸ್ ಏನು ಬೇಕು, ಎಲಿಜಿಬಿಲಿಟಿ, ಕಂಪ್ಲೀಟ್ ಡೀಟೇಲ್ಸ್ ಏನು ಮಾಡುತ್ತೆ ಕನ್ನಡದಲ್ಲೇ ಹೇಳ್ತಾ ಹೋಗ್ತೀನಿ. ಮತ್ತು ಯಾರು ಅಪ್ಲೈ ಮಾಡಬೇಕು, ರಿಸಲ್ಟ್ ಕಮ್ಮಿ ಇದ್ದರೆ ಅಪ್ಲೈ ಮಾಡ್ಬೋದಾ? 100%. ನಿಮ್ಮ ರಿಸಲ್ಟ್ ಎಷ್ಟೇ ಆಗಿರಲಿ ಟೆನ್ಷನ್ ತಗೊಳಕ್ಕೆ ಹೋಗ್ಬಿಡಿ, ನೀವು ಜಸ್ಟ್ ಅಪ್ಲೈ ಮಾಡಿ. ಸರ್ ನಾನು ಆರ್ಟ್ಸ್ ಮುಗಿಸಿದ್ದೀನಿ, BA ಮಾಡಿದ್ದೀನಿ, ಕಾಮರ್ಸ್ ಮುಗಿಸಿದ್ದೀನಿ, BCom ಮಾಡಿದ್ದೀನಿ. ಸರ್ ನಾನು ಸೈನ್ಸ್ ಮುಗಿದಿದ್ದೀನಿ, ಇಂಜಿನಿಯರಿಂಗ್ ಮೆಡಿಕಲ್ ಮಾಡ್ತೀನಿ, ಅಪ್ಲೈ ಮಾಡ್ಬೋದಾ? 100% ಅಪ್ಲೈ ಮಾಡ್ಬೋದು. ಸರ್ ನಾನು 10th ಮುಗಿಸಿದ್ದೀನಿ, PUC ಮಾಡ್ತಾ ಇದ್ದೀನಿ, ಅಪ್ಲೈ ಮಾಡಿ. ITI ಮಾಡ್ತಿದ್ರೆ ಅಪ್ಲೈ ಮಾಡಿ, ಡಿಪ್ಲೊಮಾ ಮಾಡ್ತಿದ್ರೆ ಅಪ್ಲೈ ಮಾಡಿ. ಏನಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ಸರಿನಾ? ಎಷ್ಟು ಬರುತ್ತೆ ಸರ್ ಅಮೌಂಟು? ವರ್ಷಕ್ಕೆ 15,000ದಿಂದ 35,000 ಅಂತ ಹಾಕಿದ್ದೀವಿ. ಏನಕ್ಕೆ ಅಂತಂದರೆ ಇದು ವರ್ಷಕ್ಕೆ ಬರೋ ಸ್ಕಾಲರ್ಶಿಪ್ ಅಲ್ಲ, ತಿಂಗಳಿಗೆ ಬರುತ್ತೆ. ಓಕೆ, ತಿಂಗಳಿಗೆ ಎಷ್ಟು? ತಿಂಗಳಿಗೆ ನಿಮ್ಗೆ 1,200 ಬಂದರೂ 18,000 ಆಗುತ್ತೆ. ನಿಮಗೆ ತಿಂಗಳಿಗೆ 3,200 ಬಂದರೂ ನಿಯರ್ಲಿ 35,000 ಮೇಲೆ ಸ್ಕಾಲರ್ಶಿಪ್ ಆಗಿಬಿಡುತ್ತೆ. ಓಕೆ, ಅದನ್ನು ಕ್ಲಿಯರ್ ಆಗಿ ನೋಡ್ಕೊಂತ ಹೋಗಿ. ಇಂಜಿನಿಯರಿಂಗ್, ಡಿಗ್ರಿ, ಡಿಪ್ಲೊಮಾ, ITI ಸ್ಟೂಡೆಂಟ್ಸ್ ಎಲ್ಲರೂ ಅಪ್ಲೈ ಮಾಡ್ಬೋದು. ಬಟ್ ತುಂಬ ಸ್ಟೂಡೆಂಟ್ಸ್ಗೆ ಏನಂತಂದರೆ ಈ ಸ್ಕಾಲರ್ಶಿಪ್ ಬಗ್ಗೆ ಗೊತ್ತೇ ಇರಲ್ಲ. ಇದೇನು ಗೌರ್ಮೆಂಟ್ ಸ್ಕಾಲರ್ಶಿಪ್ ಅಲ್ಲ, ನಾನು ಅಪ್ಲೈ ಮಾಡಲ್ಲ, ಈ ರೀತಿ ಸ್ಟೂಡೆಂಟ್ಸ್ ಮೈಂಡ್ ಇರುತ್ತೆ. ಗೌರ್ಮೆಂಟ್ ಅಲ್ಲ, ಜಿಂದಾಲ್. ಓಕೆ, ಜಿಂದಾಲ್ ಕಂಪ್ನಿ ಗೌರ್ಮೆಂಟ್ಗಿಂತ ದೊಡ್ಡದಿದೆ ಕಂಪ್ನಿ. ಸರಿನಾ? ಸೊ ಅವ್ರು ಏನಂತಂದರೆ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗೋ ಮುಖಾಂತರ ಅವ್ರು ಕಂಪ್ನಿನ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಟ್ಯಾಕ್ಸ್ ಸೇವ್ ಮಾಡೋದಕ್ಕೋಸ್ಕರ ಸ್ಟೂಡೆಂಟ್ಸಿಗೆ ಇದೆಲ್ಲ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಾ ಇದೀವಿ. ನಾವು ಇಷ್ಟು ಅಮೌಂಟ್ಸ್ ಕೂಡ ಸ್ಟೂಡೆಂಟ್ಸಿಗೆ ಕೊಡ್ತಾ ಇದೀವಿ ಅಂದರೆ ಅವರಿಗೂ ಟ್ಯಾಕ್ಸ್ ಕಡಿಮೆ ಆಗುತ್ತೆ ಅವ್ರ ಕಂಪ್ನಿಗೆ. ಓಕೆ, ಅವ್ರ ಕಂಪ್ನಿ ಒಂದು ಒಳ್ಳೆ ಹೆಸರಾಗುತ್ತೆ ಅಂತ ಅವರು ಮಾಡ್ತಾ ಇರೋದು. ಓಕೆ, ಏನು ಜಿಂದಾಲ್ ಸ್ಕಾಲರ್ಶಿಪ್ ಅಂತ ಹೇಳಿದ್ರೆ ಎಲ್ಲ ಎಜುಕೇಷನ್ ಸಪೋರ್ಟ್ಗೋಸ್ಕರ ಈ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಮಂತ್ಲಿ ಸ್ಕಾಲರ್ಶಿಪ್ ಬರುತ್ತೆ, ಯಾವುದೇ ರೀತಿಯ ಟೆನ್ಷನ್ ಇಲ್ಲ. ಮೆರಿಟ್ ಬೇಸ್ಡ್ ಸ್ಕಾಲರ್ಶಿಪ್ ಬರುತ್ತೆ. ಸರ್ ಮೆರಿಟ್ ಬೇಸ್ಡ್ ಅಂದರೆ ಏನು? SC ST OBCನ ಅಲ್ಲ, ನಿಮ್ಮ ರಿಸಲ್ಟ್ ಎಷ್ಟಿದ್ರು ಸರ್ ಬರ್ತಿದೆ ಅಂತ ಹೇಳಿದ್ರಿ, ಮತ್ತೆ ಏನಕ್ಕೆ ಈ ರೀತಿ? ಎಸ್, ನಿಮ್ಮ ರಿಸಲ್ಟ್ ಜಾಸ್ತಿ ಇದ್ರೆ ಜಾಸ್ತಿ ಅಮೌಂಟ್ ಬರುತ್ತೆ, ಕಡಿಮೆ ಇದ್ರೆ ಕಡಿಮೆ ಅಮೌಂಟ್ ಬರುತ್ತೆ. ರಿಸಲ್ಟ್ ಎಷ್ಟಿದ್ರು ಅಮೌಂಟ್ ಕಂಪಲ್ಸರಿ ಬರುತ್ತೆ. ಓಕೆ, ಇನ್ಕಮ್ ಲಿಮಿಟ್ ಎಷ್ಟಿರ್ಬೇಕು ಸರ್? ಇನ್ಕಮ್ ಲಿಮಿಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಮುಂದೆ ವಿಡಿಯೋ ಸ್ಕಾಲರ್ಶಿಪ್ ಅಪ್ಲೈ ಮಾಡುವಾಗ ತೋರಿಸ್ತೀನಿ ಲಿಮಿಟು. ಸೊ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ. ಡಿಫ್ರೆಂಟ್ ಕೋರ್ಸ್ಗೆ ಡಿಫ್ರೆಂಟ್ ಅಮೌಂಟ್ ಬರುತ್ತೆ, ಅದು ಕೂಡ ಇವಾಗ ಹೇಳಿರ್ತೀನಿ ನೋಡಿ. ಯಾರೆಲ್ಲ ಅಪ್ಲೈ ಮಾಡ್ಬೋದು? ನೀವು PUC ಸ್ಟೂಡೆಂಟ್ಸ್ ಅಪ್ಲೈ ಮಾಡಿ, ಡಿಗ್ರಿ ಸ್ಟೂಡೆಂಟ್ಸ್ ಅಪ್ಲೈ ಮಾಡಿ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡಿ, ಡಿಪ್ಲೊಮಾ, ಮೆಡಿಕಲ್, ITI, ಪೋಸ್ಟ್ ಗ್ರಾಜುಯೇಷನ್. ಸರ್ ಪೋಸ್ಟ್ ಗ್ರಾಜುಯೇಷನ್ ಅಂದರೆ ಏನು? MBA, MC, MTech, MCom ಈ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಬೋದು. ಸರ್ ನಾನು ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ, ಸರ್ ನಾನು ಪ್ರೈವೇಟ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ, ಅಪ್ಲೈ ಮಾಡ್ಬೋದು. ಎಸ್, ಯಾವುದೇ ಕಾಲೇಜಲ್ಲಿ ಓದ್ತಾ ಇದ್ದೀರಲ್ವಾ, ಅಪ್ಲೈ ಮಾಡ್ಬೋದು. ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಬರುತ್ತೆ? PUCನವರಿಗೆ 500ರಿಂದ 1,000 ಬರುತ್ತೆ. ಇಲ್ಲ, ಈ ವರ್ಷ ಏನಾಗಿದೆ ಅಂತಂದರೆ ಅಪ್ಡೇಟ್ ಆಗಿದೆ. PUCನವರಿಗೆ 1,000ದಿಂದ 1,800ವರೆಗೆ ಬರ್ತಾ ಇದೆ. ಸರಿನಾ? ಆಮೇಲೆ ಏನಂತಂತಂದರೆ ಡಿಗ್ರಿನವ್ರಿಗೆ ಎಷ್ಟು ಬರುತ್ತೆ ಸರ್? ಡಿಗ್ರಿನವರಿಗೆ 1,500ದಿಂದ 2,000 ಬರುತ್ತೆ. ಓಕೆ, 2,200 ಬರುತ್ತೆ. ಆಮೇಲೆ ಇಂಜಿನಿಯರಿಂಗ್ ಮೆಡಿಕಲ್ ಸ್ಟೂಡೆಂಟ್ಗೆ 3,200 ಬರುತ್ತೆ. ಇಂಜಿನಿಯರಿಂಗ್ ಮೆಡಿಕಲ್ ನ್ಯಾಪ್ಕರ್ಲಿ. MTech ಅವರಿಗೂ ಕೂಡ ಪೋಸ್ಟ್ ಗ್ರಾಜುಯೇಷನ್ PGನವರಿಗೆ 2,800 ಬರುತ್ತೆ. ಫೋರ್ತ್ ಕ್ಯಾಟಗರಿ ಮೇಲೆ ಸ್ವಲ್ಪ ಅಮೌಂಟ್ ವೇರಿಯೇಷನ್ ಆಗುತ್ತೆ, ಬಟ್ ಮಂತ್ಲಿ ಬರುತ್ತಲ್ಲ, ಏನಕ್ಕೆ ಬಿಡ್ತೀರಾ? ಅಪ್ಲೈ ಮಾಡ್ಕೊಳ್ಳಿ. ಮಿನಿಮಮ್ ಪರ್ಸೆಂಟೇಜ್ ಎಷ್ಟಿರಬೇಕು ಸರ್? ಮಿನಿಮಮ್ ಪರ್ಸೆಂಟೇಜ್ ಏನಂತ ನೀವು ಪಾಸ್ ಆಗಿದ್ರೆ ಸಾಕು, ಈ ವರ್ಷ ಅಡ್ಮಿಷನ್ ತೊಗೊಂಡಿದ್ರೆ ಸಾಕು. ಫ್ಯಾಮಿಲಿ ಇನ್ಕಮ್ ಎಷ್ಟಿರಬೇಕು ಅದನ್ನು ಹೇಳ್ತೀನಿ. ಅಪ್ಲೈ ಮಾಡುವಾಗ ರಿಯಲ್ ಆಗಿ ಅಪ್ಲಿಕೇಶನ್ ಎಲ್ಲ ತೋರಿಸ್ತೀನಿ. ರೆಗ್ಯುಲರ್ ಕೋರ್ಸ್ ಸ್ಟೂಡೆಂಟ್ಸ್ ಆಗಿರಬೇಕು ಅಂತಂದರೆ ನೀವು ಡೈಲಿ ಕಾಲೇಜ್ಗೆ ಹೋಗುವಂಥ ಸ್ಟೂಡೆಂಟ್ಸ್ ಆಗಿರಬೇಕು. ಪಾರ್ಟ್ ಟೈಮ್ ಸ್ಟಡೀಸ್ ಅಂತ ಇರುತ್ತೆ, ಇರಬಾರ್ದು. ಬಟ್ ಇದು ಎಲ್ರಿಗೂ ಅಪ್ಲೈ ಆಗುತ್ತೆ. ಓಕೆ, ಅಟೆಂಡೆನ್ಸ್ ಇಂಪಾರ್ಟೆಂಟ್ ಆಗ್ಬೋದಾ? ಅಟೆಂಡೆನ್ಸ್ ಏನು ಕೇಳಲ್ಲ, ಅವ್ರು ಬಂದು ನಿಮ್ಮ ಕಾಲೇಜ್ ಏನು ಕೇಳಲ್ಲ, ಅಪ್ಲೈ ಮಾಡಿ ಬರುತ್ತೆ ಅಮೌಂಟು. ಡಾಕ್ಯುಮೆಂಟ್ಸ್ ಏನು ಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡು ಎಲ್ಲ ಹತ್ರ ಇರುತ್ತೆ. ಮಾಸ್ ಕಾರ್ಡು ಒರಿಜಿನಲ್ ಬಂದಿಲ್ಲ ಅಂದರೂ ಟೆನ್ಷನ್ ತಗೊಳ್ಬೇಡಿ, ಪ್ರಿಂಟ್ಔಟ್ ತೊಗೊಳ್ಳಿ, ನಿಮ್ಮ ಕಾಲೇಜಲ್ಲಿ ಸೀಲ್ ಸಿಗ್ನೇಚರ್ ತೊಗೊಳ್ಳಿ, ಅದೇ ಒರಿಜಿನಲ್ ಮಾಸ್ ಕಾರ್ಡ್ ಆಗುತ್ತೆ. ಇನ್ಕಮ್ ಎಲ್ಲ ಹತ್ರನೂ ಇರುತ್ತೆ. SC ST ಸ್ಟೂಡೆಂಟ್ಸ್ ಇದ್ದರೆ ನಿಮಗೆ ಕಾಸ್ಟ್ ಕೂಡ ಯೂಸ್ ಮಾಡ್ಕೊಳ್ಬೋದು.
ಕಾಲೇಜ್ ಐ ಡಿ ಅಂತಂದರೆ ಕಾಲೇಜ್ ಐ ಡಿ ಇರಲ್ಲ. ಅಡ್ಮಿಷನ್ ಮಾಡುವಾಗ ನೀವು ಫೀಸ್ ಪೇ ಮಾಡಿರೋ ಅಡ್ಮಿಷನ್ ಪ್ರೂಫ್ ಇರುತ್ತಲ್ವಾ, ಫೀಸ್ ರಿಸಿಪ್ಟು, ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಬ್ಯಾಂಕ್ ಪಾಸ್ಬುಕ್ ಬೇಕು, ಎಸ್ ಬ್ಯಾಂಕ್ ಪಾಸ್ಬುಕ್ ಬೇಕು. ಬ್ಯಾಂಕ್ ಪಾಸ್ಬುಕ್ ಯಾವುದಿದ್ರು ಪರವಾಗಿಲ್ಲ, ಕೃಷ್ಣ ಗ್ರಾಮೀಣ, SBI ಯಾವುದೇ ಆಗಿದ್ರು ಪರವಾಗಿಲ್ಲ. ಪಾಸ್ವರ್ಡ್ ಸೈಜ್ ಫೋಟೋ ಬೇಕಾ? ಎಸ್ 100% ಪಾಸ್ವರ್ಡ್ ಸೈಜ್ ಫೋಟೋ ಬೇಕು. ಸರ್ ಯಾವ ರೀತಿ ಅಪ್ಲೈ ಮಾಡ್ಬೇಕನ್ನೋದನ್ನ ನಾನು ಕ್ಲಿಯರ್ ಆಗಿ ಹೇಳಿರ್ತೀನಿ. ಸುಮ್ಮನೆ ನಾನು ಇಲ್ಲಿ ಏನೋ ಓದ್ಕೊಂತ ಹೋದೆ, ನೀವು ಅಪ್ಲೈ ಮಾಡುವಾಗ ನಿಮಗೆ ತೊಂದರೆ ಪ್ರಾಬ್ಲಮ್ ಬಂದರೆ ಯಾರು ರೆಸ್ಪಾಂಡ್ ಮಾಡ್ತಾರೆ? ಸೊ ಅದಕ್ಕೋಸ್ಕರ ನಾನೇ ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ, ಸರಿನಾ? ಮತ್ತೆ ಇದು ಯಾವುದೇ ರೀತಿಯ ಆಫ್ಲೈನ್ ಇರೋದಿಲ್ಲ, ಆನ್ಲೈನೇ ಇರುತ್ತೆ. ಮತ್ತೆ ಏನಂತ ಅಂತಂದ್ರೆ ಇದು 100% ಎಲ್ರಿಗೂ ಬರುತ್ತಲ್ಲ. ಮತ್ತೆ ನೀವು ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ಸ್ ಅವ್ರಿಗೆ ಕೂಡ ಶೇರ್ ಮಾಡಿ, ಅವರು ಅಪ್ಲೈ ಮಾಡಲಿ. ನೀವು ಇಬ್ರಿಗೂ ಅಮೌಂಟ್ ಬರುತ್ತೆ. ನೀವು ಯಾರ್ಯಾರಿಗೆಲ್ಲ ಶೇರ್ ಮಾಡ್ತೀರಾ ಎಲ್ರಿಗೂ ಅಮೌಂಟ್ ಬರುತ್ತೆ. ಓಕೆ, ನಾನು ಕಾಲೇಜ್ ಕಲಿಯುವಾಗ, ನಾನೊಂದು 10 ವರ್ಷದಿಂದ ಕಾಲೇಜ್ ಕಲಿತಿದ್ದೆ. ಆವಾಗ ನನಗೂ ಬರ್ತಾ ಇತ್ತು, ನನಗೆ 1200 ಬರ್ತಾ ಇತ್ತು. ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಇದ್ದೆ ಆವಾಗ, ಓಕೆನಾ? ಮತ್ತೆ ಈ ಸ್ಕಾಲರ್ಶಿಪ್ ಇಂದ ನಾನು ಹಾಸ್ಟೆಲ್ ಫೀಸ್ ಎಲ್ಲ ಪೇ ಮಾಡ್ಕೊಳ್ತಾ ಇದ್ದೆ, ಮೆಸ್ ಹಚ್ಚಿದ್ದೆ. ಮತ್ತೆ ಡೈಲಿ ಸ್ಕಾಲರ್ಶಿಪ್ ಆಗಿರಲಿ, ಯಾವುದೇ ಎಜುಕೇಶನ್ ಅಪ್ಡೇಟ್ಸ್ಗೋಸ್ಕರ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ದು ಏನೋ ಒಂದು ಕ್ವಶನ್ಸ್ ಇದ್ರು ಕಮೆಂಟ್ ಹಾಕಿರಿ. ವಿಡಿಯೋ ಎಂಡ್ ಮಾಡಕ್ ಹೋಗಬೇಡಿ, ಅಪ್ಲೈ ಯಾವ ರೀತಿ ಮಾಡ್ಬೇಕನ್ನೋದನ್ನ ಹೇಳ್ತೀನಿ, ಓಕೆ? ಮತ್ತೆ ನಿಮ್ದು ಏನೋ ಒಂದು ಕ್ವಶನ್ಸ್ ಆಗಿದ್ರು ಕೂಡ ಕಮೆಂಟ್ ಹಾಕಿರಿ, ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಏನೋ ಒಂದು ಕ್ವಶನ್ಸ್ ಇಲ್ಲ ಅಂದ್ರೂ ಥ್ಯಾಂಕ್ ಯು, ಇಲ್ಲ ಹೆಲ್ಪ್ಫುಲ್ ಅಂತ ಕಮೆಂಟ್ ಹಾಕಿ. ನಮಗೂ ಮೋಟಿವೇಟ್ ಆಗಿಬಿಟ್ಟು ನಿಮಗೆ ಒಳ್ಳೆ ರೀತಿಯ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ನೀಡ್ತಾ ಇರ್ತೀವಿ. ಓಕೆ, ಇವಾಗ ಯಾವ ರೀತಿ ಅಪ್ಲೈ ಮಾಡ್ತಾರೆ ಅನ್ನೋದನ್ನ ಹೇಳ್ತೀನಿ ನೋಡಿ. ಸ್ಟೂಡೆಂಟ್ಸ್, ಇವಾಗ ಏನಂತಂದ್ರೆ ನೀವು ಯಾವ ರೀತಿ ಅಪ್ಲೈ ಮಾಡ್ಬೇಕನ್ನೋದನ್ನ ಹೇಳ್ತೀನಿ ನೋಡಿ. ನೀವು ಯಾವುದೇ ಒಂದು ಗೂಗಲ್ ಕ್ರೋಮಲ್ಲಿ ಹೋಗಿ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅಂತ ಕ್ಲಿಕ್ ಮಾಡಬೇಕು. ಈ ಕಾಲ ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ ಅಂತ, ಅವಾಗ ಈ ರೀತಿ ಪೇಜ್ ಬರುತ್ತೆ, ಸರಿನಾ? ಈ ರೀತಿ ಪೇಜ್ ಬಂದ್ಮೇಲೆ ನೀವೇನು ಮಾಡ್ಬೇಕಂತಂದ್ರೆ, ಈ ರೀತಿ ಪೇಜ್ ಬಂದಾಗ ನೀವು ಏನು ಕ್ಲಿಕ್ ಮಾಡ್ಬೇಕಂತಂದ್ರೆ, ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ ಅಂತ ಈ ರೀತಿ ಹಾಕಿದ್ಮೇಲೆ ಈ ರೀತಿ ಲಿಂಕ್ ಬರುತ್ತೆ, ಹಲವಾರು ಲಿಂಕ್ ಬರುತ್ತೆ. ಅವಾಗ ಸ್ಕಾಲರ್ಶಿಪ್ ಫಾರ್ PG ಸ್ಟೂಡೆಂಟ್ಸ್ ಇನ್ ಬೆಂಗಳೂರು ಅಂತ ಇರುತ್ತಲ್ವಾ, ಇದು ಬರೀ PG ಸ್ಟೂಡೆಂಟ್ಸ್ಗೆಲ್ಲ ಈ ತರ ಅವ್ರು ಲಿಂಕ್ ಮಾಡಿದ್ದಾರೆ, ಕರೆಕ್ಟ್ ಮಾಡಿರಲಿಲ್ಲ. ಇದು ಎಲ್ಲ ಸ್ಟೂಡೆಂಟ್ಸ್ಗೂ ಅಪ್ಲೈ ಆಗುತ್ತೆ. ಓಕೆ, ಇದು ಬರುತ್ತಲ್ವಾ, ಇಲ್ಲಿ ಕ್ಲಿಕ್ ಮಾಡ್ಬೇಕು. ನಾನು ಡೈರೆಕ್ಟ್ ಏನು ಮಾಡಿರ್ತೀನಿ, ನಿಮಗೆ ಈ ಲಿಂಕ್ನೇ ಕೊಟ್ಟಿರ್ತೀನಿ. ಓಕೆ, ನನ್ನ ವಾಟ್ಸಪ್ ಗ್ರೂಪಲ್ಲಿ ಆಗಿರಲಿ, ಇಲ್ಲ ಏನಂತಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮ್ಗೆ ಯಾವುದೇ ರೀತಿಯ ತೊಂದರೆನೇ ಆಗೋದಿಲ್ಲ. ನೀವು ಡೈರೆಕ್ಟ್ ಆ ಲಿಂಕ್ ಯೂಸ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಈ ರೀತಿ ಬಂದ್ಮೇಲೆ ನೀವೇನು ಮಾಡಬೇಕು, ಇಲ್ಲಿ ಅಪ್ಲೈ ನಾವು ಅಂತ ಇದೆ ಅಲ್ವಾ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕು, ಸರಿನಾ? ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಸೊ ನೀವು ಹೆಂಗಿದ್ರು ಇದು ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ ಫಸ್ಟ್ ಟೈಮ್ ಹಾಕ್ತಾ ಇರ್ತೀರಾ, ಅಪ್ಲೈ ಮಾಡ್ತಾ ಇರ್ತೀರಾ, ಅದಕ್ಕೋಸ್ಕರ ರಿಜಿಸ್ಟರ್ ನಾವು ಅನ್ನೋದನ್ನ ಕ್ಲಿಕ್ ಮಾಡಬೇಕು. ರಿಜಿಸ್ಟರ್ ನಾವು ಅನ್ನೋದು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರು, OTP, ಇಮೇಲ್ ID ಹಾಕೊಂಡು ನೀವು ರಿಜಿಸ್ಟರ್ ಮಾಡಬೇಕು. ಯಾವ ರೀತಿ ಅನ್ನೋದು ಕ್ಲಿಯರ್ ಆಗಿ ತೋರಿಸ್ತೀನಿ ನೋಡಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ರೆ OTP ಬರುತ್ತೆ. ಅವಾಗ ಏನಾಗುತ್ತೆ, ಈ ರೀತಿ ಬರುತ್ತೆ. ಓಕೆ, ಅಲ್ಲಿ ಮತ್ತೆ OTP ಎಂಟರ್ ಮಾಡಬೇಕಾಗುತ್ತೆ. ಈ ರೀತಿ ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್, ಯಾವ್ದು ಮೊಬೈಲ್ ನಂಬರ್ ಕೂಡ ನೀವು ಹಾಕ್ಬೋದು, ಯಾವುದೇ ರೀತಿಯ ತೊಂದರೆ ಏನಿಲ್ಲ. ಆಮೇಲೆ ನಿಮ್ಮ ಇಮೇಲ್ ID ಹಾಕಬೇಕಾಗುತ್ತೆ. ಇಮೇಲ್ ID ಒಂದು ಕರೆಕ್ಟ್ ಆಗಿರೋ ಇಮೇಲ್ ID ಹಾಕಬೇಕು. ಸೆಂಡ್ OTP ಅನ್ನೋದು ಕ್ಲಿಕ್ ಮಾಡಬೇಕು. ಮತ್ತೆ OTP ಬರುತ್ತೆ, ಆ ಇಮೇಲ್ ಬಂದಿರೋ OTP ನೀವು ಎಂಟರ್ ಮಾಡಬೇಕಾಗುತ್ತೆ. ಆಮೇಲೆ ವೆರಿಫೈ ಅನ್ನೋದು ಕ್ಲಿಕ್ ಮಾಡಬೇಕಾಗುತ್ತೆ. ಪಾಸ್ವರ್ಡ್ ಏನು, ಪಾಸ್ವರ್ಡ್ ನೀವೇ ಸ್ವಂತದಾಗಿ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ, ಸರಿನಾ? ಯಾವ ರೀತಿ ಪಾಸ್ವರ್ಡ್ ಸೆಟ್ ಮಾಡ್ಬೇಕಂತಂದ್ರೆ, ನಿಮ್ಮ ಹೆಸರು, ಸ್ಪೆಷಲ್ ಕ್ಯಾರೆಕ್ಟರ್, ಈ ರೀತಿ ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗೆ ಪಾಸ್ವರ್ಡ್ ಸೆಟ್ ಮಾಡಿರ್ತೀರಲ್ವಾ, ಆ ರೀತಿ ನೀವು ಪಾಸ್ವರ್ಡ್ ಸೆಟ್ ಮಾಡಬೇಕಾಗುತ್ತೆ. ಪಾಸ್ವರ್ಡ್ ಸೆಟ್ ಮಾಡಿದ್ಮೇಲೆ ಏನು ಮಾಡಬೇಕಾಗುತ್ತೆ, ಲಾಗಿನ್ ಅನ್ನೋದು ಕ್ಲಿಕ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ, ಈ ರೀತಿ ನಿಮಗೆ ಬರುತ್ತೆ. ಓಕೆ ಅಂತ ಕೊಟ್ಮೇಲೆ ಇವಾಗ ನಿಮಗೆ ಈ ಪೇಜ್ ಬರುತ್ತೆ. ಓಕೆ, ಈ ಪೇಜ್ ಬಂದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ ಮತ್ತೆ ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಅನ್ನೋದನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ, ಸರಿನಾ? ಪಾಸ್ವರ್ಡ್ ನೀವೇನು ಸೆಟ್ ಮಾಡಿದಿರಲ್ವಾ, ಆ ಪಾಸ್ವರ್ಡ್ನೇ ಯೂಸ್ ಮಾಡಬೇಕಾಗುತ್ತೆ. ಯಾವುದೇ ರೀತಿಯ ಪಾಸ್ವರ್ಡ್ ನಿಮಗೆ ಮೆಸೇಜ್ ಬರೋದಿಲ್ಲ. ಲಾಗಿನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬಂದ್ಬಿಡುತ್ತೆ. ನೀವು ಇಲ್ಲೆಲ್ಲ ನೋಡ್ಬೋದು, ನಿಮ್ಮ ಹೆಸರು ಬಂದಿರುತ್ತೆ. ಮತ್ತೆ ಈ ಕಡೆ ಲ್ಯಾಂಗ್ವೇಜ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಬೇಕಂದ್ರೆ ನಿಮ್ಮ ಯಾವ್ದು ಲ್ಯಾಂಗ್ವೇಜ್ ನಿಮ್ಗೆ ಕಂಫರ್ಟೇಬಲ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಹಿಂದಿ, ಕನ್ನಡ, ಇಂಗ್ಲೀಷ್. ಇವಾಗ ಕನ್ನಡ ಸೆಲೆಕ್ಟ್ ಮಾಡ್ಕೋತೀನಿ ನೋಡಿ. ಇಲ್ಲಿ ನೋಡಿ, ಕನ್ನಡ ಲ್ಯಾಂಗ್ವೇಜ್ ಆಯಿತು. ಆಮೇಲೆ ಇಂಗ್ಲೀಷ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬಿಡೋಣ. ಓಕೆ, ಈ ರೀತಿ ಕ್ಲಿಕ್ ಮಾಡಿದ್ಮೇಲೆ ಯಾವ ರೀತಿ ನೀವು ಸ್ಕಾಲರ್ಶಿಪ್ ಹಾಕ್ಬೇಕಂತಂದ್ರೆ, ಇಲ್ಲಿದೆ ನೋಡಿ, ಹೌ ಟು ಅಪ್ಲೈ ಅಂತ. ಓಕೆ, ಆಮೇಲೆ ಏನಂತಂದ್ರೆ ನೀವು ಅಪ್ಲೈ ಸ್ಕಾಲರ್ಶಿಪ್, ಇಲ್ಲಿ ಅಪ್ಲೈ ಸ್ಕಾಲರ್ಶಿಪ್ ಅಂತ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬರುತ್ತೆ. ಈ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ಏನಿರುತ್ತೆ, ನೀವೇನು ನೋಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇಲ್ಲಿ ನೋಡ್ಬೋದು, ನಾನು ನಿಮ್ಗೆ ಇನ್ಕಮ್ ಲಿಮಿಟ್ ಹೇಳ್ತೀನಿ ಅಂತ ಅಂದಿಲ್ವಾ. ಫಾರ್ ಸ್ಯಾಲರಿಡ್ ಎಂಪ್ಲಾಯ್ಸ್ 4 ಲಕ್ಷ ಪರ್ ಇಯರ್ ಇರಬೇಕು ಇನ್ಕಮ್ ಕಾಸ್ಟಲ್ಲಿ. ನಿಮ್ ಎಷ್ಟನ್ನಾಗಿ ಸಂಪಾದನೆ ಮಾಡಿ ಪರವಾಗಿಲ್ಲ, ಇನ್ಕಮ್ ಕಾಸ್ಟಲ್ಲಿ ಇರೋದು ಹೇಳ್ತಾ ಇದ್ದೀನಿ. ಎಲ್ರಿಗೂ ಮಿಕ್ದವ್ರಿಗೆ 2.5 ಲಕ್ಷ ಗಿಂತ ಕಡಿಮೆ ಇರಬೇಕು. ಅಂದ್ರೆ ನಿಮ್ಮ ಪೇರೆಂಟ್ಸ್ ಏನಾದರೂ ಗೌರ್ಮೆಂಟ್ ಎಂಪ್ಲಾಯ್ ಆಗಿರಲಿ, ಪ್ರೈವೇಟ್ ಎಂಪ್ಲಾಯ್ ಆಗಿರಲಿ, ESI PF ಕಟ್ ಆಗಿ ಅವ್ರಿಗೆ ಸ್ಯಾಲ್ರಿ ಬರ್ತಾ ಇದೆ ಅಂದ್ರೆ ಅವ್ರಿಗೆ 4 ಲಕ್ಷ ಗಿಂತ ಕಡಿಮೆ ಇರಬೇಕು. ಅವ್ರ ಇನ್ಕಮ್ ಕಾಸ್ಟಲ್ಲ, ನಿಮ್ಮ ಇನ್ಕಮ್ ಕಾಸ್ಟಲ್ಲಿ. ಓಕೆ,
ಮತ್ತೆ ಫಾರ್ ಅದರ್ ಸ್ಟೂಡೆಂಟ್ಸು ನಿಮ್ಮ ಪೇರೆಂಟ್ಸ್ ಏನೇ ಮಾಡಲಿ, ಸ್ವಂತ ಬಿಸ್ನೆಸ್ ಮಾಡಲಿ, ಏನೇ ಮಾಡಲಿ, ನಿಮಗೆ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು ನಿಮ್ಮ ಇನ್ಕಮ್ ಬಂದ್ಬಿಟ್ಟು. ಸರಿನಾ? ಆಮೇಲೆ ನೀವು ಸ್ಕ್ರೋಲ್ ಮಾಡಿದ್ಮೇಲೆ ಈ ರೀತಿ 3 ಟಿಕ್ ಬರುತ್ತೆ. 3 ಟಿಕ್‌ನ ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಸ್ಕಾಲರ್‌ಶಿಪ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಅಪ್ಲೈ ಸ್ಕಾಲರ್‌ಶಿಪ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಹೌ ಟು ಫಿಲ್ ದಿ ಅಪ್ಲೈ ಈ ರೀತಿ ಒಂದು ಫಾರ್ಮ್ ಬರುತ್ತೆ. 4 ಸ್ಟೆಪ್ ಇರುತ್ತೆ. 4-5 ಸ್ಟೆಪ್ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸ್ಟೂಡೆಂಟ್ ಪ್ರೊಫೈಲ್, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿ, ನಿಮ್ಮ ನೇಮ್ ಎಂಟರ್ ಮಾಡಿ, ನಿಮ್ಮ ಜೆಂಡರ್ ಎಂಟರ್ ಮಾಡಿ, ಇಮೇಲ್ ಐಡಿ ಎಂಟರ್ ಮಾಡಿ, ಮೊಬೈಲ್ ನಂಬರ್ ಎಂಟರ್ ಮಾಡಿ, ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಕಂಟ್ರಿ, ನ್ಯಾಷನಾಲಿಟಿ, ಪರ್ಮನೆಂಟ್ ಅಡ್ರೆಸ್ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿರೋ ಅಡ್ರೆಸ್ನ ಎಂಟರ್ ಮಾಡಬೇಕಾಗುತ್ತೆ. ಪಿನ್ ಕೋಡ್ ಕೂಡ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿರೋ ಪಿನ್ ಕೋಡ್. ಮತ್ತೆ ನಿಮ್ಮ ಪರ್ಮನೆಂಟ್ ಪೋಸ್ಟ್ ಆಫೀಸ್ ಏನಿರುತ್ತೆ ಅದನ್ನ ಎಂಟರ್ ಮಾಡಬೇಕಾಗುತ್ತೆ. ಪರ್ಮನೆಂಟ್ ಸ್ಟೇಟ್ ಏನಿರುತ್ತೆ ಅದನ್ನ ಹಾಕೊಳ್ಳಿ. ಕರ್ನಾಟಕ ಇಲ್ಲ ಬೇರೆ ಸ್ಟೇಟ್ ಇದ್ರೆ ಬೇರೆ ಸ್ಟೇಟ್ ಕೂಡ ಹಾಕೊಳ್ಬಹುದು. ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಅಂದ್ರೆ ನೀವು ಆಧಾರ್ ಕಾರ್ಡ್ ಅಲ್ಲಿರೋ ಅಡ್ರೆಸ್ ಅಲ್ಲಿ ಪ್ರೆಸೆಂಟ್ ಆಗಿದ್ದೀರಾ ಅಂತ ಕೇಳ್ತಾ ಇದೆ. ಸೇಮ್ ಆಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಪ್ರೆಸೆಂಟ್ ಪಿನ್ ಕೋಡ್ ಹಾಕಿ, ಪ್ರೆಸೆಂಟ್ ಸಿಟಿ ಹಾಕಿ, ಪ್ರೆಸೆಂಟ್ ಪೋಸ್ಟ್ ಆಫೀಸ್ ಹಾಕಿ. ಓಕೆ, ಅದಾದ್ಮೇಲೆ ಏನ್ ಹಾಕಿರ್ತಾರ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ರೆ ಎಸ್ ಅಂತ ಹಾಕಿ. ಅವಾಗ ಮತ್ತೆ ನಿಮಗೆ ನಂಬರ್ ಕೇಳ್ತಾ ಇರುತ್ತೆ, ಸರ್ಟಿಫಿಕೇಟ್ ನಂಬರು. ಇಲ್ಲ ಅಂದ್ರೆ ನೋ ಅಂತ ಹಾಕ್ಬಿಡಿ. ವಾರ್ಡ್ ಆಫ್ ಎಕ್ಸ್ ಸರ್ವಿಸ್ ಮ್ಯಾನ್ ಇದೀರಾ ಅಂತ ಕೇಳ್ತಾ ಇರುತ್ತೆ. ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕೊಳ್ಳಿ. ಬಿಲಾಂಗ್ ಟು BPL ಫ್ಯಾಮಿಲಿ ಅಂತ ಕೇಳ್ತಾ ಇದೆ. ನಿಮ್ಮ ಹತ್ರ BPL ರೇಷನ್ ಕಾರ್ಡ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಇದ್ರೆ ಎಸ್ ಅಂತ ಹಾಕೊಳ್ಳಿ. ಓಕೆ, ಇದ್ರೆ ಎಸ್ ಅಂತ ಹಾಕೊಂಡ್ಬಿಟ್ಟು ಏನ್ ಮಾಡ್ತೀರಾ ಅಂತಂದ್ರೆ, ಇಲ್ಲ ಅಂತಂದ್ರೆ ನೋ ಅಂತ ಹಾಕೊಳ್ಳಿ. ಸಿಂಗಲ್ ಪೇರೆಂಟ್ ಇದ್ದೀರಾ ಅಂತಂದ್ರೆ ನಿಮ್ಮ ತಂದೆ ತಾಯಿಯಲ್ಲಿ ಯಾರಾದ್ರೂ ಒಬ್ರು ಮರಣ ಹೊಂದಿದಾರ ಅಂತ ಕೇಳ್ತಾ ಇದ್ರೆ, ಇಲ್ಲ ಅಂತಂದ್ರೆ ನೋ ಅಂತ ಹಾಕೊಳ್ಳಿ. ಯಾರಾದ್ರೂ ಒಬ್ರು ಮರಣ ಹೊಂದಿದ್ರೆ ಎಸ್ ಅಂತ ಹಾಕೊಳ್ಳಿ. ನಿಮಗೆ ಜಾಸ್ತಿ ಸ್ಕಾಲರ್ಶಿಪ್ ಬರುತ್ತೆ. ಓಕೆ, ಬಟ್ ಮರಣ ಹೊಂದಿದ್ರೆ ಅದು ಕರೆಕ್ಟ್ ಆಗಿ ಕೇಳ್ತಾ ಇರುತ್ತೆ. ನೀವು ಸುಮ್ಮನೆ ಅಮೌಂಟ್ ಜಾಸ್ತಿ ಬರುತ್ತೆ ಅಂತ ಹಾಕಕ್ ಹೋಗ್ಬೇಡಿ. ಆರ್ಫನ್ ಅಂತಂದ್ರೆ ನಿಮ್ಮ ತಂದೆ ತಾಯಿ ಯಾರು ಇಲ್ಲ ಅಂತ ಅರ್ಥ. ಓಕೆ, ಕೆಳಗಡೆ ಇರೋದು. ಸೊ ಅದನ್ನ ಕೂಡ ನೀವು ಏನಾದ್ರು ಸೆಲೆಕ್ಟ್ ಮಾಡ್ಕೊಳ್ಬಹುದು, ನಿಮ್ ತಂದೆ ತಾಯಿ ಇಬ್ರು ಇಲ್ಲ ಅಂತಂದ್ರೆ. ಅದಾದ್ಮೇಲೆ ಇಲ್ಲಿ ಸೇವ್ ನೆಕ್ಸ್ಟ್ ಅಂತ ಕಾಣಿಸ್ತಾ ಇದೆ ಅಲ್ವಾ, ಆ ಸೇವ್ ನೆಕ್ಸ್ಟ್ ಅನ್ನೋದು ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಸರಿನಾ ಸ್ಟೂಡೆಂಟ್ಸ್? ಅದಾದ್ಮೇಲೆ ಏನಾಗುತ್ತೆ, ಈ ರೀತಿ ಒಂದು ಸಕ್ಸಸ್ ಮೆಸೇಜ್ ಬರುತ್ತೆ. ಓಕೆ, ಸಕ್ಸಸ್ ಮೆಸೇಜ್ ಬಂದ್ಮೇಲೆ ಸೆಕೆಂಡ್ ಪೇಜ್ಗೆ ಹೋಗುತ್ತೆ. ಸೆಕೆಂಡ್ ಪೇಜ್ ಏನಿರುತ್ತೆ ಸರ್ ಅಂತಂದ್ರೆ, ನಿಮ್ಮ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಡೀಟೇಲ್ಸ್. ಇವಾಗ ಕರೆಂಟ್ ಹೊಸ ಅಡ್ಮಿಷನ್ ಮಾಡಿರ್ತಾರಲ್ವಾ, ಆ ಡೀಟೇಲ್ಸ್ ಕೇಳ್ತಾ ಇರುತ್ತೆ. ಅಲ್ಲಿ ಏನಂತಂದ್ರೆ ಕಂಟ್ರಿ ಇಂಡಿಯಾ ಅಂತ ಆಟೋಮೆಟಿಕ್ ತೊಗೊಳುತ್ತೆ. ಪಿನ್ ಕೋಡ್, ನಿಮ್ಮ ಕಾಲೇಜ್ ಪಿನ್ ಕೋಡ್ ಎಂಟರ್ ಮಾಡಿ. ಸಿಟಿ, ನಿಮ್ಮ ಕಾಲೇಜ್ ಸಿಟಿ ಎಂಟರ್ ಮಾಡಿ. ಕಾಲೇಜ್ ಪೋಸ್ಟ್ ಆಫೀಸ್ ಯಾವ್ದಿದೆ ಅಂತ ನೀವು ಗೂಗಲ್ ಅಲ್ಲಿ ಚೆಕ್ ಮಾಡ್ಕೊಂಡು ಅದನ್ನ ಎಂಟರ್ ಮಾಡಬಹುದು. ಸ್ಟೇಟ್ ಯಾವ ಕಾಲೇಜಲ್ಲಿ ಇದೆ ಅನ್ನೋದನ್ನ, ಇವಾಗ ಏನಂತಂದ್ರೆ ಇಂಜಿನಿಯರಿಂಗ್ ಮೆಡಿಕಲ್ ಡಿಫ್ರೆಂಟ್ ಸ್ಟೇಟ್ ಎಲ್ಲ ಕಲಿತಾ ಇರ್ತೀರಾ, ಆ ಸ್ಟೂಡೆಂಟ್ಸ್ ಕೂಡ ಅಪ್ಲೈ ಮಾಡಬಹುದು. ಕರ್ನಾಟಕನೇ ಇದ್ರೆ ಕರ್ನಾಟಕ ಅಂತ ಹಾಕೊಳ್ಳಿ. ಮತ್ತೆ ಇನ್ಸ್ಟಿಟ್ಯೂಷನ್ ಅಡ್ರೆಸ್ ಅಂತ ಕೇಳ್ತಾ ಇದೆ, ನೇಮ್ ಕೇಳ್ತಾ ಇದೆ, ಅದನ್ನ ಕೂಡ ನೀವು ಅಪ್ಲೈನ ಮಾಡ್ಬೋದು. ಓಕೆನಾ? ಇನ್ಸ್ಟಿಟ್ಯೂಷನ್ ನೇಮ್ ಇಲ್ಲಿ ಡ್ರಾಪ್ ಡೌನ್ ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಬರುತ್ತೆ. ನಿಮ್ಮ ಕಾಲೇಜ್ ನೇಮ್ ಎಂಟರ್ ಮಾಡಿದ್ಮೇಲೆ ಇಲ್ಲಿ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬರಲಿಲ್ಲ ಅಂತಂದ್ರೆ ನಿಮ್ಮ ಕಾಲೇಜ್ ಕೋಡ್ ಎಂಟರ್ ಮಾಡಿ. ಒಂದೊಂದ್ಸಲ ನಿಮ್ಮ ಕಾಲೇಜ್ ನೇಮ್ ಡಿಫ್ರೆಂಟ್ ಆಗಿರುತ್ತೆ, ಸೊ ಅದಕ್ಕೋಸ್ಕರ ಬರೋದಿಲ್ಲ. ನಿಮ್ಮ ಕಾಲೇಜ್ ಕೋಡ್ ಎಂಟರ್ ಮಾಡಿ, ಅವಾಗ ಬರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಬರಲಿಲ್ಲ ಅಂತಂದ್ರೆ VT ಯೂನಿವರ್ಸಿಟಿ ಇದ್ರೆ VT ಯೂನಿವರ್ಸಿಟಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಗುಲ್ಬರ್ಗಾ ಯೂನಿವರ್ಸಿಟಿ ಇದ್ರೆ ಗುಲ್ಬರ್ಗಾ ಯೂನಿವರ್ಸಿಟಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಅವಾಗ ಬರುತ್ತೆ. ಕಾಲೇಜ್ ಇಮೇಲ್, ನಿಮ್ಮ ID ಕಾರ್ಡ್ ಇಲ್ಲ ನಿಮ್ಮ ಗೂಗಲ್ ಅಲ್ಲಿ ಸಿಗುತ್ತೆ, ಅದನ್ನ ಕಾಲೇಜ್ ಇಮೇಲ್ ಹಾಕಿರಿ. ಕಾಲೇಜ್ ಫೋನ್ ನಂಬರ್ ಏನಿರುತ್ತೆ ಅದನ್ನ ಹಾಕಿ. ಅದನ್ನ ಎಲ್ಲಿಂದ ತಗೊಳ್ಬೇಕಂದ್ರೆ ನಿಮ್ಮ ಫೀಸ್ ರಿಸಿಪ್ಟ್ ಏನ್ ಪೇ ಮಾಡಿರ್ತಾರೆ ಅದರಲ್ಲಿ ಇರುತ್ತೆ, ಅದನ್ನ ನೀವು ಇದು ಮಾಡ್ಕೊಳ್ಬಹುದು. ಪ್ರೀವಿಯಸ್ ಎಕ್ಸಾಮ್, ನೀವು ಯಾವ್ದು ಎಕ್ಸಾಮ್ ಬರ್ದಿದ್ದೀರಾ ಪ್ರೀವಿಯಸ್, 10th ಮುಗಿದ್ರೆ 10th ಅಂತ ಹಾಕೊಳ್ಳಿ. PUC ಮುಗಿದ್ರೆ PUC ಮುಗ್ದಿದೆ ಅಂತ ಹಾಕೊಳ್ಳಿ. ಇಲ್ಲ ಥರ್ಡ್ ಸೆಮ್ ಸೆಕೆಂಡ್ ಸೆಮ್ ಏನಾದ್ರು ಎಕ್ಸಾಮ್ ಮುಗಿದ್ರೆ ಸೆಕೆಂಡ್ ಸೆಮ್ ಎಕ್ಸಾಮ್ ಮುಗ್ದಿದೆ, ಸೆಕೆಂಡ್ ಇಯರ್ ಫಸ್ಟ್ ಇಯರ್, ಆ ರೀತಿ ನೀವು ಸೆಲೆಕ್ಟ್ ಮಾಡ್ಬೋದು. ಪ್ರೀವಿಯಸ್ ಇಯರ್ ಯಾವ ಇಯರ್ ಅಲ್ಲಿ ನೀವು ಪ್ರೀವಿಯಸ್ ಇಯರ್ ಕಂಪ್ಲೀಟ್ ಮಾಡಿದ್ರೆ, ಇಯರ್ ಗ್ಯಾಪ್ ಕೂಡ ಇರುತ್ತಲ್ಲ ಸ್ಟೂಡೆಂಟ್ಸ್, ಸೊ ಅದಕ್ಕೋಸ್ಕರ ಕೇಳ್ತಿದ್ರೆ 2025 ಇದ್ರೆ 25 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಿದೆ ಇಯರ್ ಗ್ಯಾಪ್ ಇದ್ರೆ ನೀವು ಯಾವ ವರ್ಷ ಲಾಸ್ಟ್ ನಿಮ್ಮ ಎಕ್ಸಾಮ್ ಕಂಪ್ಲೀಟ್ ಮಾಡಿದ್ರೆ ಅದನ್ನ ಹಾಕೊಳ್ಳಿ. ಔಟ್ ಅಂಡ್ ಮಾರ್ಕ್ಸ್ ಅಲ್ಲಿ ಪ್ರೀವಿಯಸ್ ಎಕ್ಸಾಮ್, ನೀವು ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ ಅನ್ನೋದು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಆಮೇಲೆ ಟೋಟಲ್ ಮಾರ್ಕ್ಸ್ ಇನ್ ಪ್ರೀವಿಯಸ್ ಎಕ್ಸಾಮ್ ಅಂತ ಕೇಳ್ತಾ ಇದೆ, ಅದನ್ನ ಹಾಕೊಳ್ಳಿ. ಪರ್ಸೆಂಟೇಜ್ ಇನ್ ಪ್ರೀವಿಯಸ್ ಎಕ್ಸಾಮ್ ಅಂತ ಕೇಳ್ತಾ ಇದೆ, ಅದನ್ನ ಕೂಡ ಆಟೋಮೆಟಿಕ್ ಬರುತ್ತೆ ನಿಮ್ಮ ಮಾರ್ಕ್ಸ್ ಮತ್ತೆ ನೀವು ಟೋಟಲ್ ಹಾಕಿದ್ಮೇಲೆ. ಕರೆಂಟ್ ಕೋರ್ಸ್, ಇವಾಗ ಏನ್ ಕಲಿತಿದ್ರ, ಇಂಜಿನಿಯರಿಂಗ್ ಕಲಿತಿದ್ರ, ಮೆಡಿಕಲ್ ಕಲಿತಿದ್ರ, PUC ಕಲಿತಿದ್ರ, BA ಕಲಿತಿದ್ರ, BCom ಕಲಿತಿದ್ರ, MBA ಕಲಿತಿದ್ರ, ಅದನ್ನ ಹಾಕೊಳ್ಳಿ. ಕರೆಂಟ್ ಡ್ಯೂರೇಷನ್, ಜನರಲ್ ಡಿಗ್ರಿ BA BCom ಎಲ್ಲ 3 ಇಯರ್ಸ್ ಇರುತ್ತೆ, ಇಂಜಿನಿಯರಿಂಗ್ 4 ವರ್ಷ ಇರುತ್ತೆ. ಸೊ ಮತ್ತೆ PG ಡಿಗ್ರೀಸ್ 2 ವರ್ಷ ಇರುತ್ತೆ. ಸೊ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆನಾ ಸ್ಟೂಡೆಂಟ್ಸ್? ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ದಾಗ ಕಮೆಂಟ್ ಆಗ್ತಾ ಹೋಗಿ, ವಿಡಿಯೋ ನೋಡ್ತಾನೆ ಕಮೆಂಟ್ ಹಾಕಿ, ನಾವು ರೆಸ್ಪಾನ್ಸ್ ಮಾಡಿರ್ತೀವಿ. ವಿಡಿಯೋನ ಲೈಕ್ ಮಾಡೋದು ಮರಿಯಕ್ಕೆ ಹೋಗಬೇಡಿ, ಏನಕ್ಕಂತಂದ್ರೆ ವೆರಿ ಇಂಪಾರ್ಟೆಂಟ್ ನ್ಯೂಸ್ ಇರುತ್ತೆ. ಓಕೆ, ನೀವು ಕರೆಂಟ್ ಯಾವ್ದಾದ್ರು ಸೆಮ್ ಅಲ್ಲಿ ಓದ್ತಾ ಇದ್ರು ಕೂಡ ನೀವು ಸೆಮ್ ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇಲ್ಲಿ ನೋಡಿ, ಓಕೆನಾ? ಮತ್ತೆ ಕರೆಂಟ್ ಇಯರ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಮತ್ತೆ ಡ್ಯೂರೇಷನ್ ಅದನ್ನು ಹೇಳಿದೆ. ಚೂಸ್ ಯುವರ್ ಪ್ರೆಫರೆನ್ಸಸ್, ಅಂದ್ರೆ ನೀವು ರೆಗ್ಯುಲರ್, ಪಾರ್ಟ್ ಟೈಮ್, ಕರೆಸ್ಪಾಂಡೆನ್ಸ್, ಈವ್ನಿಂಗ್ ಕಾಲೇಜ್ ಹೋಗ್ತಾ ಇದ್ದೀರಾ, ರೆಗ್ಯುಲರ್ ಇರ್ತೀರಾ, ಜಾಸ್ತಿ ಜನ ರೆಗ್ಯುಲರ್ ಇದು ಮಾಡ್ಕೊಳ್ಳಿ. ನಿಮ್ಮ ಆನ್ಯುವಲ್ ಫೀ ಏನಿರುತ್ತೆ ಅದನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಆನ್ಯುವಲ್ ಫೀ ಸ್ವಲ್ಪ ಜಾಸ್ತಿನೇ ಎಂಟರ್ ಮಾಡಿ ಸರ್, ಏನು ತೊಂದರೆ ಆಗೋದಿಲ್ಲ. ಮತ್ತೆ ನಿಮ್ಮ ಫೈನಲ್ ಎಕ್ಸಾಮ್ ಡೇಟ್ ಅದನ್ನೆಲ್ಲ ನೀವು ಎಂಟರ್ ಮಾಡಬೇಕಾಗುತ್ತೆ. ರಿಕ್ವೈರ್ಡ್ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಬೇಕು ನಿಮ್ಗೆ ಮಂತ್ಲಿ ಅಂತ ಕೂಡ ಅವರೇ ಕೇಳ್ತಾ ಇರ್ತಾರೆ, ಜಾಸ್ತಿನೇ ಎಂಟರ್ ಮಾಡಿ, ಏನು ಪರವಾಗಿಲ್ಲ.
ಬಟ್ ಏನಂತಂದ್ರೆ ಅವ್ರಿಗೆ ಎಷ್ಟು ಹಾಕ್ಬೇಕಾಗಿದೆ ನಿಮ್ಮ ಫೀಸು ನಿಮ್ಮ ಅದ್ರ ಮೇಲೆ ಅದಷ್ಟೇ ಹಾಕ್ತಾರೆ. ನೀವು ಎಷ್ಟು ನನಗೆ ಮಂತ್ಲಿ 10,000 ಬೇಕಂದ್ರೆ 10,000 ಹಾಕೋದಿಲ್ಲ ಅವರು. ಅವರೆಲ್ಲ ಅನಲೈಸ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಹಾಕ್ಬೇಕೋ ಅಷ್ಟೇ ಹಾಕ್ತಾ ಇರ್ತಾರೆ. ಹ್ಯಾವ್ ಯು ಅಪ್ಲೈಡ್ ಬಿಫೋರ್ ಜಿಂದಾಲ್ ಸ್ಕಾಲರ್ಶಿಪ್ ಅಂತ ಕೇಳ್ತಾ ಇರುತ್ತೆ. ಇಲ್ಲ ಅಂತ ಹೇಳಿರಿ. ಓಕೆ. ಆರ್ ಯು ಗೆಟಿಂಗ್ ಎನಿ ಸ್ಟೀಫಂಡ್ ರಿಯಂಬರ್ಸ್ಮೆಂಟ್ ಸ್ಕಾಲರ್ಶಿಪ್ ಫಾರ್ ಎನಿ ಅದರ್ ಸೋರ್ಸಸ್ ಅಂತ ಕೇಳ್ತಾರೆ. ಇಲ್ಲ ಅಂತಾನೆ ಸೆಲೆಕ್ಟ್ ಮಾಡಿ. ಓಕೆ. ಇದೇನೇನಾದ್ರೂ ಸೆಲೆಕ್ಟ್ ಮಾಡಿದ್ರೆ ನಮಗೆ ಸ್ಕಾಲರ್ಶಿಪ್ ಒಂದು ಮಷಿನ್ ಸಾಫ್ಟ್ವೇರ್ ಏನ್ ಮಾಡುತ್ತೆ, ರನ್ ಮಾಡುತ್ತೆ. ನೀವು ಮೊದ್ಲೇನಾದ್ರೂ ಜಿಂದಾಲ್ ಸ್ಕೀಮ್ ತಗೊಂಡಿದ್ರೆ ಇಲ್ಲ ಬೇರೆ ಸ್ಕಾಲರ್ಶಿಪ್ ಬರ್ತಾ ಇದ್ರೆ ನಿಮ್ಮ ರಿಜೆಕ್ಟ್ ಆಗ್ಬಿಡುತ್ತೆ. ಇಲ್ಲ ಅಂತಾನೆ ಹಾಕೊಂಡ್ಬಿಡಿ. ಓಕೆ. ಹ್ಯಾವ್ ಯು ಅಪ್ಲೈಡ್ ಆರ್ ಗೆಟಿಂಗ್ ಎನಿ ಸ್ಕಾಲರ್ಶಿಪ್ ಮೈನರ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ SC/ST ಅಂತ ಕೇಳ್ತಾರೆ. ನೀವು SSP ಅಪ್ಲೈ ಮಾಡಿದ್ರು ಎಸ್ ಅಂತ ಹಾಕಕ್ ಹೋಗ್ಬೇಡಿ, ಅವ್ರಿಗೆ ಏನು ಗೊತ್ತಾಗೋದಿಲ್ಲ. ಸೊ ಬೇರೆ ಸ್ಕಾಲರ್ಶಿಪ್ ಹಾಕಿದ್ರು ಕೂಡ ಎಸ್ ಅಂತ ಹಾಕ್ಬಿಡಿ, ನೋ ಅಂತಾನೆ ಹಾಕ್ಬಿಟ್ಟು ನೀವು ಈ ಸ್ಕಾಲರ್ಶಿಪ್ ಕಂಟಿನ್ಯೂ ಮಾಡಿ. ಮತ್ತೆ ಇಲ್ಲಿ ಕರೆಂಟ್ ಸ್ಟೇ ಅಂತ ಕೇಳ್ತದೆ. PG ಹಾಸ್ಟೆಲ್ ಆ ರೀತಿ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಹಾಸ್ಟೆಲ್ ಅಂತಂದ್ರೆ ಅವ್ರು ಗೌರ್ಮೆಂಟ್ ಹಾಸ್ಟೆಲ್ ಅನ್ಕೊಂಡ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಡ್ತಾರೆ. PG ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಆಮೇಲೆ ಇಲ್ಲಿ ಸೇವ್ 9 ನೆಕ್ಸ್ಟ್ ಅಂತ ಕೊಡ್ಬೇಕು. ಮತ್ತೆ ಈ ರೀತಿ ಬರುತ್ತೆ. ಈ ರೀತಿ ಬಂದಿಲ್ಲ ಅಂದ್ರೆ ನೀವು ಏನೋ ಮಿಸ್ ಮಾಡ್ತಿದ್ದೀರಾ ಅಂತ ಅರ್ಥ. ಅದನ್ನ ಹೋಗಿ ಕರೆಕ್ಟ್ ಮಾಡ್ಬೇಕು. ಆಮೇಲೆ ಥರ್ಡ್ ಪೇರೆಂಟ್ಸ್ ಡೀಟೇಲ್ಸ್ ನ ನೀವು ಎಂಟರ್ ಮಾಡ್ಬೇಕಾಗುತ್ತೆ. ಓಕೆನಾ. ಪೇರೆಂಟ್ಸ್ ಆರ್ ಗಾರ್ಡಿಯನ್ ಡೀಟೇಲ್ಸ್ ನೀವು ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಪೇರೆಂಟ್ಸ್ ನೇಮ್ ಎಂಟರ್ ಮಾಡಿ, ರಿಲೇಶನ್ಶಿಪ್ ಅವ್ರ ಜೊತೆ ಏನು, ನಿಮ್ಮ ತಂದೆ ತಾಯಿನ ಇಲ್ಲ ನಿಮ್ಮ ಅಂಕಲ್ ಆಂಟಿನ ಅದನ್ನ ಸೆಲೆಕ್ಟ್ ಮಾಡಿ, ಅವ್ರ ಮೊಬೈಲ್ ನಂಬರ್ ಹಾಕಿ. ಅವ್ರ ಮೊಬೈಲ್ ನಂಬರ್ ಹಾಕಕ್ಕೆ ಹೋಗಬೇಡಿ. ಓಕೆ. ಅವ್ರಿಗೆ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿರೋದಿಲ್ಲ ಹಳ್ಳಿ ಕಡೆ ಎಲ್ಲ. ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ ಕಡೆಯಿಂದ ಬಂದ್ರೆ ಅವ್ರು ಕರೆಕ್ಟ್ ಏನಿದೆ ಅದನ್ನ ಹೇಳ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ನಿಮ್ಮ ರೂಮೆಂಟ್ ನಂಬರ್ ಏನಿರುತ್ತೆ ಅದನ್ನ ಹಾಕಿ ಅವ್ರಿಗೆ ಹೇಳಿರಿ, ಈ ರೀತಿ ಸೀತಾರಾಮ್ ಜಿಂದಾಲ್ ಕಡೆಯಿಂದ ಬಂದ್ರೆ ಕಾಲ್ ಅಟೆಂಡ್ ಮಾಡಿಬಿಟ್ಟು ನೀವೇನೇನು ಏನಾದ್ರು ರಾಂಗ್ ಇನ್ಫಾರ್ಮೇಶನ್ ಹಾಕಿದ್ರೆ ಅದು ರಾಂಗ್ ಹಾಕಿದ್ದೀನಿ, ನಿಮ್ಮ ಫ್ರೆಂಡ್ಸಿಗೆ ಹೇಳಿ ರಾಂಗ್ ಹಾಕಿದ್ದೀನಿ, ನೀವು ಇದೇ ರೀತಿ ಹೇಳು ಅಂತ. ಓಕೆ. ಅಲ್ಟರ್ನೇಟ್ ಮೊಬೈಲ್ ನಂಬರ್ ಅಂತ ಕೇಳುತ್ತೆ, ಅದು ಕೂಡ ನೀವು ನಿಮ್ಮ ಫ್ರೆಂಡ್ದೇ ಹಾಕ್ಬೇಕಾಗುತ್ತೆ. ಓಕೆನಾ. ಮತ್ತೆ ಇಮೇಲ್ ID ಕೇಳ್ತಾ ಇದೆ, ಆಪ್ಷನಲ್ ಇದೆ, ಹಾಕಕ್ ಹೋಗ್ಬೇಡಿ. ಅಲ್ಟರ್ನೇಟ್ ನಂಬರ್ ಕೂಡ ಹಾಕಕ್ ಹೋಗ್ಬೇಡಿ. ಆಕ್ಯುಪೇಷನ್ ಅಂತ ಕೇಳ್ತದೆ, ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ಮರ್ ಈ ತರ ಏನಿದೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಯಾಲರಿಡ್ ಎಂಪ್ಲಾಯ್ಡ್ ಆಗಿದ್ರೆ, ಟೀಚರ್ ಆಗಿದ್ರೆ ಟೀಚರ್ ಆ ರೀತಿ ಏನಿರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕತ್ತೆ. ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಅಂತ ಕೇಳ್ತಾ ಇದೆ, ಅಂದ್ರೆ ನೀವು ಟೋಟಲ್ ನಿಮ್ಮ ಫ್ಯಾಮಿಲಿ ಇನ್ಕಮ್ ಎಷ್ಟಿದೆ ಅಂತ ಕೇಳ್ತಾ ಇದೆ. 1,00,000 ಆ ರೀತಿ ಹಾಕ್ಬಿಡಿ. ಓಕೆ. ಜಾಸ್ತಿ ಹಾಕಕ್ ಹೋಗ್ಬೇಡಿ, ಜಾಸ್ತಿ ಹಾಕಿದ್ರು ಕೂಡ ಅಮೌಂಟ್ ಏನಾಗುತ್ತೆ ಬರೋದಿಲ್ಲ. ಆಮೇಲೆ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡ್ಬೇಕಾಗುತ್ತೆ. ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಏನಾಗುತ್ತೆ ಅಂತಂದ್ರೆ ಈ ರೀತಿ ಇದು ಬಂದ್ಬಿಡುತ್ತೆ ನಿಮ್ಗೆ. ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡ್ಬೇಕಾಗುತ್ತೆ. ನೀವು ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಈ ರೀತಿ ಸೇವ್ ಆಗ್ಬಿಟ್ಟು ನಿಮ್ಗೆ ಏನಾಗುತ್ತೆ ಓಕೆ ಅಂತ ಕ್ಲಿಕ್ ಮಾಡಿದ್ಮೇಲೆ ಬ್ಯಾಂಕ್ ಡೀಟೇಲ್ಸ್ ಬರುತ್ತೆ. ಬ್ಯಾಂಕ್ ಡೀಟೇಲ್ಸ್ ಬಂದಾಗ ನೀವು ಎಂಟರ್ ಮಾಡಬೇಕು, IFSC ಕೋಡ್ ಎಂಟರ್ ಮಾಡಬೇಕು, ಬ್ಯಾಂಕ್ ನೇಮ್ ಎಂಟರ್ ಮಾಡಬೇಕು, ಅಕೌಂಟ್ ನಂಬರ್ ಎಂಟರ್ ಮಾಡಬೇಕು. ಇದೆಲ್ಲ ನಿಮ್ದು ಡೀಟೇಲ್ಸ್ ಆಗಿರ್ಬೇಕು. ಓಕೆ. ನಿಮ್ದೇ ಡೀಟೇಲ್ಸ್ ಆಗಿರ್ಬೇಕು. ಸೊ ಅದನ್ನ ಕರೆಕ್ಟ್ ಆಗಿ ಎಂಟರ್ ಮಾಡಿ. ಬೆನಿಫಿಷಿಯರಿ ನೇಮ್ ಅಂತ ಕೇಳ್ತಾ ಇರುತ್ತೆ, ಅದನ್ನ ಎಂಟರ್ ಮಾಡಿ. ಮತ್ತೆ ಅಪ್ಲೋಡ್ ಪಾಸ್ಬುಕ್ ಇರುತ್ತೆ. ಓಕೆ. ಬ್ಯಾಂಕ್ ಅಡ್ರೆಸ್ ಕೂಡ ಎಂಟರ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಬ್ಯಾಂಕ್ ಡಾಕ್ಯುಮೆಂಟ್ ಅಂತ ಇರುತ್ತೆ. PDF ಮುಖಾಂತರ ನೀವು ನಿಮ್ಮ ಬ್ಯಾಂಕ್ ಡಾಕ್ಯುಮೆಂಟ್ಸ್ ಏನಿದೆ, ಪಾಸ್ಬುಕ್ ಫೋಟೋ ಏನಿದೆ ಅದನ್ನ ಅಪ್ಲೋಡ್ ಮಾಡಿ. PDF ಫಾರ್ಮೆಟ್ ಆಗಿರ್ಲಿ, PDF ಫಾರ್ಮೆಟ್ ಅಲ್ಲಿ ಇರಬೇಕು. ಓಕೆ. ಈ ರೀತಿ ಕೇಳ್ತಾ ಇರುತ್ತೆ. ಅವಾಗ ನೀವೇನ್ ಮಾಡಬೇಕು, ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಓಕೆ ಅಂತ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಸೇವ್ ಆಗುತ್ತೆ. ಓಕೆ. ಸೇವ್ ಆದ್ಮೇಲೆ ನಿಮ್ಮ ಎಲ್ಲ ಡೀಟೇಲ್ಸ್ ಇದಾಗಿರುತ್ತೆ. ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ. ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕಾಗುತ್ತೆ, ಲಾಸ್ಟ್ ಫೈನಲ್ ಸಬ್ಮಿಟ್ ಅಂತ ಇರುತ್ತೆ, ಅದನ್ನ ಇದು ಮಾಡ್ಕೊಳ್ಬೇಕು. ನೀವು ಏನಾದ್ರು ರಾಂಗ್ ಕೂಡ ಆಗಿದ್ರು ಕೂಡ ನೀವು ಎಲ್ಲ ಚೆಕ್ ಮಾಡಿಬಿಟ್ಟು ಫೈನಲ್ ಸಬ್ಮಿಟ್ ಅನ್ನೋದನ್ನ ಕೊಡ್ಬೇಕಾಗುತ್ತೆ. ಫೈನಲ್ ಸಬ್ಮಿಟ್ ಅಂತ ಇಲ್ಲಿ ಬರುತ್ತೆ ನೋಡಿ. ಈ ಕೊಟ್ಟ ಮೇಲೆ ಏನಾಗುತ್ತೆ ಈ ರೀತಿ ಬರುತ್ತೆ, ಕನ್ಫರ್ಮ್ ಫೈನಲ್ ಸಬ್ಮಿಟ್ ಅಂತ ಕೊಡಿ, ಕ್ಲೋಸ್ ಅಂತ ಕೊಟ್ಬಿಟ್ರೆ ಈ ರೀತಿ ಬರುತ್ತೆ. ನೀವು ಇಲ್ಲಿ ಅಪ್ಲೈ ಮಾಡಿದೀರಾ ಅಂತ ನಿಮ್ಮ ಹೋಮ್ ಪೇಜ್ ಅಲ್ಲೇ ಗೊತ್ತಾಗುತ್ತೆ ಏನ್ ಅಪ್ಲೈ ಮಾಡಿದೀರಾ ಅನ್ನೋದನ್ನ. ಸರಿನಾ. ಆಮೇಲೆ ಇಲ್ಲಿ ಕೂಡ ನೀವು ನಿಮ್ಮ ಚೆಕ್ ಮಾಡ್ಕೊಳ್ಬಹುದು. ಆಧಾರ್ ವ್ಯಾಲಿಡೇಷನ್ಸ್ ಎಲ್ಲ ಸೇಮ್ ಆಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಇರುತ್ತೆ. ವ್ಯಾಲಿಡ್ ಅಂತ ಕ್ಲಿಕ್ ಮಾಡಿಬಿಟ್ಟು ಆಧಾರ್ ವ್ಯಾಲಿಡೇಷನ್ ಮಾಡ್ಬೇಕಾಗುತ್ತೆ, ನಿಮ್ಮ ಆಧಾರ್ ಏನಿದೆ ಅದನ್ನ. ಓಕೆ. ಅದಾದ್ಮೇಲೆ ನೀವು ನಿಮ್ಮ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಕೊಟ್ಟಿರೋ ನಂಬರ್ನ ಹಾಕ್ಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಬೇಕಾಗುತ್ತೆ. OTP ಬರುತ್ತೆ, ನಿಮ್ಮ ಆಧಾರ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಅದನ್ನ ಹಾಕ್ಬಿಟ್ಟು ಕಂಟಿನ್ಯೂ ಅನ್ನೋದನ್ನ ಕ್ಲಿಕ್ ಮಾಡ್ಬೇಕಾಗುತ್ತೆ ನೀವು. ಓಕೆ. ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ 6 ಡಿಜಿಟ್ ಸೆಕ್ಯೂರಿಟಿ ಪಿನ್ ಕೇಳ್ತಾ ಇರುತ್ತೆ. ನೀವು ಡಿಜಿ ಲಾಕರ್ಗೆ ಏನಾದ್ರು ನೀವು ಸೆಕ್ಯೂರಿಟಿ ಪಿನ್ ಸೆಟ್ ಮಾಡಿದ್ರೆ ಅದನ್ನ ಇದು ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಡಿಜಿ ಲಾಕರ್ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ಹತ್ರ ಇರುತ್ತೆ. ಸೊ ಅದನ್ನೇನು ನಾನು ಜಾಸ್ತಿ ಹೇಳಕ್ ಹೋಗೋದಿಲ್ಲ. ಆಮೇಲೆ ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅಲೋ ಅಂತ ಕೊಡಿ. ಡಿಜಿ ಲಾಕರ್ ಇಂದ ಲಾಗಿನ್ ಆಗ್ಬಿಟ್ಟು ಇದು ಮಾಡುತ್ತೆ, ನಿಮ್ಮ ಆಧಾರ್ ವೆರಿಫಿಕೇಶನ್ ಕಂಪ್ಲೀಟ್ ಮಾಡುತ್ತೆ. ಈ ರೀತಿ ಬರ್ತಾ ಇರುತ್ತೆ. ಸರಿನಾ. ಈ ರೀತಿ ಬಂದ್ಮೇಲೆ ಇಲ್ಲಿ ಆಕ್ಷನ್ ಅಂತ ಕ್ಲಿಕ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಬೇಕು. ಇದೆಲ್ಲ ಡಾಕ್ಯುಮೆಂಟ್ಸ್ ಬರುತ್ತೆ. ಇದೆಲ್ಲ ಡಾಕ್ಯುಮೆಂಟ್ಸ್ ನೀವು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕಾಗುತ್ತೆ, ನಿಮ್ಮ ಕಾಲೇಜಲ್ಲಿ ಸೀಲ್ ಸಿಗ್ನೇಚರ್ ತಗೊಳ್ಬೇಕಾಗುತ್ತೆ. ಸರಿನಾ. ನಿಮ್ಮ ಕಾಲೇಜಲ್ಲಿ ಸೀಲ್ ಸಿಗ್ನೇಚರ್ ತಗೊಂಡ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಎಸ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ, ವಿತಿನ್ ಒಂದು ಮಂತ್ ಅಲ್ಲಿ ನಿಮ್ಮ ಸ್ಕಾಲರ್ಶಿಪ್ ಏನಾಗಿರುತ್ತೆ, ರಿಕ್ವೆಸ್ಟ್ ಏನಾಗಿರುತ್ತೆ ಕಂಪ್ಲೀಟ್ ಆಗಿರುತ್ತೆ. ಓಕೆ. ವಿತಿನ್ ಮಂತ್ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿರುತ್ತೆ. ಅದಾದ್ಮೇಲೆ ಏನ್ ಮಾಡ್ಬೇಕಾಗುತ್ತೆ, ನೀವು ಕಂಪ್ಲೇಂಟ್ಸ್ ಅಂತ ಇರುತ್ತಲ್ವಾ, ಕಂಪ್ಲೇಂಟ್ಸ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಕಂಪ್ಲೇಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ, ನ್ಯೂ ಕಂಪ್ಲೇಂಟ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಎಲ್ಲ ಡೀಟೇಲ್ಸ್ ನ ಇದು ಮಾಡ್ಕೊಂಡ್ಬಿಟ್ಟು ಕಂಪ್ಲೇಂಟ್ ಕ್ಯಾಟಗರಿ ಅಂತ ಇರುತ್ತೆ. ನೀವು ನಿಮ್ಮ ಏನಾದ್ರು ಕಂಪ್ಲೇಂಟ್ಸ್ ಇದ್ರು ಕೂಡ ನೀವು ಇಲ್ಲಿ ಸಬ್ಮಿಟ್ ಮಾಡ್ಬೋದು. ಏನ್ ಕಂಪ್ಲೇಂಟ್ಸ್ ಅಂತಂದ್ರೆ, ನೀವು ಅಪ್ಲೈ ಮಾಡಿರೋ
ಅಪ್ಲೈ ಮಾಡಿರೋ ಸ್ಕಾಲರ್ಶಿಪ್ ಏನಾದರೂ ಅಪ್ರೂವ್ ಆಗಿಲ್ಲ, ರಿಜೆಕ್ಟ್ ಆಗಿದ್ರೆ ನೀವು ಅಲ್ಲಿ ಕಂಪ್ಲೇಂಟ್ಸ್ ಅಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ಸ್ ರೈಸ್ ಮಾಡಿದ್ರೆ ನಿಮಗೆ ಹೆಲ್ಪ್ ಕೂಡ ಆಗುತ್ತೆ ಅದರಿಂದ. ಸರಿನಾ ಸ್ಟೂಡೆಂಟ್ಸ್? ಇದೆಲ್ಲ ಬಂದ್ಬಿಟ್ಟು ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ ಯಾವ ರೀತಿ ಅಪ್ಲೈ ಮಾಡ್ಬೇಕಂತ ವಿಡಿಯೋ ಲೆಂತ್ ಆಗಿದ್ರು ಕ್ಲಿಯರ್ ಆಗಿ ಅಪ್ಲೈ ಮಾಡಿ. ಏನಕ್ಕಂದ್ರೆ ಒಂದ್ಸರಿ ಅಪ್ಲೈ ಮಾಡಿದ್ರೆ ವರ್ಷ ನೀಡಿ ಅಮೌಂಟ್ ಬರ್ತಾ ಇರುತ್ತೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಅಮೌಂಟ್ ಬರುತ್ತೆ. ಓಕೆನಾ? ಮತ್ತೆ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು.